ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ದೇವರ ವಾಕ್ಯ ನಾನು ನಿಮ್ಮೊಂದಿಗೆ ಹಂಚಲು ದೇವರು ನನಗೆ ಸಹಾಯ ಮಾಡಲಿ. ಪ್ರಿಯ ದೇವಜನರೇ, ಹಾಗಾದರೆ ನೋಡಿಕೊಂಡು ಬರೋಣ ಬನ್ನಿ. ದೇವರ ವಾಕ್ಯ ಮನುಷ್ಯರ ವಿವಿಧ ಕೂಗುಗಳನ್ನು ಕೇಳುವಂತಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಹಾಗಾದರೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ 4:10 ಏಬೇಲನ ರಕ್ತ ಒಂದು ದೇವರಿಗೆ ಒಂದು ಸಮ್ಮುಖವನ್ನ ಇಲ್ಲಿ ಮೂಡ್ತಾ ಇದೆ. ಯಾಕೆಂತಂದ್ರೆ ನಾವು ನೋಡ್ತೇವೆ, ಮನುಷ್ಯನ ಒಂದು ವಿವಿಧ ರಕ್ತ ದೇವರಿಗೆ ಒಂದು ಸಂಬಂಧಪಟ್ಟಾಗಿದೆ ಪ್ರಿಯರೇ. ಆದ್ದರಿಂದ ಯಾಕೆಂದರೆ ದೇವರು ಉಂಟು ಮಾಡಿದವನ್ನ ಎಲ್ಲವನ್ನ ದೇವರೇ ಆತನ ಕೇಳುವಂತನಾಗಿದ್ದಾನೆ. ಪ್ರಿಯರೇ, ನಾವು ನೋಡಿಕೊಂಡು ಬರೋಣ. ಹೇಬೇಲನ ರಕ್ತ ನಾವು ನೋಡ್ತೇವೆ ಆತನ ದೇವರಿಗೆ ಒಂದು ಮುಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲರ ಜನರಲ್ಲಿ ಒಂದು ಗೋಳಾಟವನ್ನ ದೇವರಿಗೆ ಇಲ್ಲಿ ಮೂಡ್ತಾ ಇದೆ ಪ್ರಿಯರೇ. ಆ ಗೋಳಾಟವನ್ನು ಕೇಳಲಾರದೆ ಒಂದು ಮೋಶೆಯನ್ನು ಮತ್ತು ಆರೋನನ್ನ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ದೇವರು ಒಂದು ಕಾರ್ಯವನ್ನ ಸಿದ್ಧ ಮಾಡಲಾಗಿದ್ದಾನೆ ಪ್ರಿಯರೇ. ಹಾಗಾದರೆ ನಿಮ್ಮ ಕೂಗುವನ್ನ ದೇವರು ಸದಾ ಕೇಳುವನಾಗಿದ್ದಾನೆ. ಅದಕ್ಕಾಗಿ ನೀವು ದೇವರಿಗೆ ನೀವು ಬೆಳಗ್ಗೆ ಎದ್ದು ದಿನಾಲು ಮೊರೆ ಇಟ್ಟರೆ ದೇವರು ನಿಮಗೆ ಒಂದು ವಾಗ್ದಾನ ಕೊಟ್ಟು ನಿಮಗೆ ಮೊರೆ ಇಡುವಾತನಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡಿಕೊಂಡು ಬರೋಣ ಬನ್ನಿ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಹೇಬೇಲನ ರಕ್ತ ಕೂಡ ಅಲ್ಲಿ ದೇವರಿಗೆ ಮುಟ್ಟಿತ್ತು ಮತ್ತು ಇಸ್ರಾಯೇಲ್ ಗೋಳಾಟವು ಕೂಡ ದೇವರಿಗೆ ಮುಟ್ಟಿತು. ಹಾಗಾದರೆ ನಿಮ್ಮ ಕೂಗು ಕೂಡ ದೇವರಿಗೆ ಒಂದು ಸಮ್ಮುಖದಲ್ಲಿ ಮುಟ್ಟುತ್ತದೆ. ಒಂದು ಪ್ರಾರ್ಥನೆ ವಿವಿಧವಾಗಿ ಮಾಡಿದರೆ ಒಂದು ದೇವರ ಸಮ್ಮುಖದಲ್ಲಿ ನಿಮ್ಮ ಆತನ ಕೂಗನ್ನ ನೀವು ಕೇಳಬಹುದು ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿದಿನ ನಾವು ನೋಡ್ತೇವೆ. ಉದಾಹರಣೆಯಾಗಿ ನಾವು ನೋಡ್ತೇವೆ, ಮಾರ್ಕನ ಬರೆದ ಸುವಾರ್ತೆ 5:5 ಒಂದು ದುರಾತ್ಮನ ಪೀಡಿತನಾದಂಥ ಆತನು ನಾವು ನೋಡ್ತೇವೆ. ಆತನ ಕೂಗು ದೇವರಿಗೆ ಒಂದು ಮುಟ್ಟುತ್ತದೆ ಪ್ರಿಯರೇ. ನಾವು ಗಂಭೀರವಾಗಿ ನೋಡೋಣ. ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ 5:5 ಅವನಲ್ಲಿ ಬಹಳ ವಿವಿಧ ದೆವ್ವಗಳನ್ನು ನಾವು ನೋಡ್ತೇವೆ. ಆದರೆ ಆತನ ಶಬ್ದವನ್ನ ಒಂದು ಯೇಸುವಿನ ಸಮ್ಮುಖದಲ್ಲಿ ನೋಡ್ತಾ ಇದೆ ಪ್ರಿಯರೇ. ಅದಕ್ಕೆ ಅದು ಅಪ್ಪಣೆ ಕೊಟ್ಟರೆ ಸಮುದ್ರದಲ್ಲಿ ಎಲ್ಲವೂ ದೆವ್ವ ಪೀಡಿತಗಳು ಅವನನ್ನು ಬಿಟ್ಟು ಹೋಗುತ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಇಲ್ಲಿ ಬರಬೇಕಾದ ರಕ್ಷಣೆ ಈ ಯೇಸುವಿನಲ್ಲಿ ಮಾತ್ರ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಎರಡದಾಗಿ ನಾವು ನೋಡುವಾಗ ಒಂದು ದಾರಿ ಹೋಗುವ ಸಮ್ಮುಖದಲ್ಲಿ ಕುರುಡನಾದಂಥ ಆ ವ್ಯಕ್ತಿ ಕೂಡ ಯೇಸುವೇ ನನ್ನನ್ನು ಕರುಣಿಸು ಎಂಬುದಾಗಿ ದೇವರಲ್ಲಿ ಆತನ ಕೂಗುತ್ತಿದ್ದಾನೆ. ಆ ಕೂಗು ದೇವರಿಗೆ ಒಂದು ಸಮ್ಮುಖದಲ್ಲಿ ಆತನನ್ನು ನೋಡ್ತಾ ಇದೆ ಪ್ರಿಯರೇ. ಹಾಗಾದರೆ ನಿಮ್ಮ ಕೂಗನ್ನು ಕೇಳಬೇಕಂತಂದ್ರೆ ನೀವು ದಿನಾಲು ದೇವರಿಗೆ ಮೊರೆ ಇಟ್ಟರೆ ಆತನು ನಿಮ್ಮ ಕೂಗನ್ನು ಕೇಳುವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಆತನ ಕರ್ತನ ದಾರಿಯನ್ನ ಸಿದ್ಧ ಮಾಡಿರಿ ಮತ್ತು ಆತನ ಹಾದಿಗಳನ್ನು ನೆಟ್ಟಿಗೆ ಮಾಡಿರಿ ಎಂಬುದಾಗಿ ಕೂಗುವನ ಶಬ್ದವನ್ನು ನಾವು ಕೇಳುವಂತರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ನಾವು ದೇವರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕಪಟ್ಟು ದೇವರಿಗಾಗಿ ನಾವು ದಾರಿಯನ್ನು ಸಿದ್ಧ ಮಾಡಿದರೆ ನಮ್ಮ ಕೂಗನ್ನು ದೇವರು ಸದಾ ಕೇಳುವಂತನಾಗಿದ್ದಾನೆ ಪ್ರಿಯರೇ. ನಾನು ನಿಮಗೋಸ್ಕರ ಕೇಳ್ತಿದ್ದೇನೆ, ದೇವರಿಗೆ ಮೊರೆ ಇಡಿರಿ, ದೇವರಿಗಾಗಿ ದಾರಿಯನ್ನು ಸಿದ್ಧ ಮಾಡಿರಿ, ದೇವರಿಗಾಗಿ ಆತನನ್ನು ದೇವರು ಬರುವಂತನಾಗಿದ್ದಾನೆ, ದೇವರು ನಿಮ್ಮ ಕೂಗನ್ನು ಕೇಳುವಂತನಾಗಿದ್ದಾನೆ. ನಮ್ಮೆಲ್ಲ ಸಕಲ ಪ್ರಯತ್ನಗಳನ್ನು ಪ್ರಾರ್ಥನೆಗತನಾಗಿ ನೀವು ಕೇಳಿದರೆ ಆತ ನಿಮ್ಮ ಪ್ರಾರ್ಥನೆ ವಿಬಂಧಗಳನ್ನು ಕೇಳಿ ನಿಮ್ಮೆಲ್ಲವನ್ನ ದೇವರು ಸರಿ ಮಾಡುವನಾಗಿದ್ದಾನೆ. ಆಮೇನ್.